ಬೆಟ್ಟಕ್ಕೆ ಬೆಳ್ಳಾರ ಸುತ್ತೀತಯ್ಯ, ಪಾಪದ ಬಲೆಯ ಒಡ್ಡಿದಿರಯ್ಯ. ಬೇಟೆಗಾರ ಬೆನ್ನಟ್ಟಿ ಬೇಟೆಯಾಡಿದ ಮೃಗವು, ಗೋರಿಗೆ ಒಳಗಾಗಿತ್ತೇ ಅಯ್ಯ. ಹರನಾಡಿದ ಬೇಟೆಯ ಮೃಗವು, ಕೂಡಲ ಸಂಗಮ ದೇವಂಗೆ ಅರ್ಪಿತವಾಯಿತಯ್ಯ. ಇದು ಒಂದು ರೀತಿಯಾದಂತಹ ಬೆಳಗಿನ ವಚನ. ಬೆಟ್ಟಕ್ಕೆ ಬೆಳ್ಳಾರ, ಇದು ಬೆಟ್ಟ ಅಂದರೆ ಏನು, ಬೆಳ್ಳಾರ ಅಂದರೆ ಏನು ಎನ್ನುವಂತಹದ್ದು ಪ್ರಶ್ನೆ ಆಗ್ತದೆ. ಬೆಟ್ಟ ಅಂತ ಹೇಳಿದ್ರೆ ಪ್ರಾಣ ಅಂತ ಅರ್ಥ. ಯಾಕೆಂದರೆ ಒಂದು ಕಡೆ ಹೇಳ್ತಾರೆ, ಕರ್ಪೂರದ ಗಿರಿಯನ್ನು ಹುಲ್ಲಿನಲ್ಲಿ ಕಟ್ಟಿರಲು ಎನ್ನುವಂತಹ ಮಾತನ್ನು ಅಲ್ಲಮಪ್ರಭುಗಳು ಬಳಕೆ ಮಾಡ್ತಾರೆ. ಹಾಗಂದರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಕರ್ಪೂರದ ಗಿರಿ ಅಂದರೆ ಗಿರಿ ಅಂದರೆ ಬೆಟ್ಟ ಅಂತ ಅರ್ಥ. ಹಾಗೆ ಕರ್ಪೂರ ಅಂದರೆ ಬಯಲ ಸ್ವರೂಪವಾದಂತಹದ್ದು. ಯಾವುದು ಅಂದರೆ ಅದು ಪ್ರಾಣ ಅಂತ. ಈ ಪ್ರಾಣಕ್ಕೆ, ಪ್ರಾಣ ಏನಾಗಿದೆ ಅಂದರೆ ದೇಹದ ಒಳಗೆ ಇದೆ. ಇದಕ್ಕೆ ಬೆಳ್ಳಾರ ಸುತ್ತಿತಯ್ಯ, ವಯ್ಯಾರದಿಂದ ಕೂಡಿದಂತಹ ಈ ದೇಹಗಳು ಏನಾಗಿದೆ ಅಂದರೆ ಇದಕ್ಕೆ ಪ್ರಾಣವನ್ನು ಬಂಧಿಸಿದೆ. ದೇಹದ ಒಳಗೆ ಪ್ರಾಣ ಇದೆ, ಪ್ರಾಣವನ್ನು ದೇಹ ಬಂಧಿಸಿದೆ. ಅಂದರೆ ಬೆಟ್ಟಕ್ಕೆ ಬೆಳ್ಳಾರ ಸುತ್ತಿತಯ್ಯ, ಪಾಪದ ಬಲೆಯ ಒಡ್ಡಿದರಯ್ಯ. ಈ ದೇಹದ ಮುಂದೆ ಪಾಪಕರ್ಮಗಳನ್ನು ಬೇಕಾದಷ್ಟು ಒಡ್ಡಿಬಿಟ್ಟಿದ್ದಾನೆ ಪರಮಾತ್ಮ. ಯಾಕೆಂದರೆ ಪ್ರತಿಯೊಂದು ಕೆಲಸವೂ ಕೂಡ ನಾವು ಮಾಡುವುದರಲ್ಲಿ ಬೇಕಾದಷ್ಟು ಪಾಪಕರ್ಮಗಳನ್ನು ಅವನಿಟ್ಟಿದ್ದಾನೆ. ಒಳ್ಳೆಯದನ್ನು ಮಾಡಬಹುದು, ಕೆಟ್ಟದ್ದನ್ನು ಮಾಡಬಹುದು. ಕೆಟ್ಟದ್ದನ್ನು ಮಾಡಿದರೆ ಪಾಪಕರ್ಮಗಳು ಅಂತ ಕರಿತೀವಿ. ಎಷ್ಟೋ ಕಡೆ ಹೇಳ್ತಾರೆ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎನ್ನುವಂತಹದ್ದನ್ನು. ಈ ರೀತಿಯಾದಂತಹ ಬೇಕಾದಷ್ಟು ಪಾಪಕರ್ಮಗಳನ್ನು ನಮ್ಮ ಮುಂದೆ ಪರಮಾತ್ಮ ಈ ದೇಹದ ಮುಂದೆ ಒಡ್ಡಿದ್ದಾನೆ. ಈ ದೇಹ ಅವುಗಳಿಗೆ ಏನಾದರೂ ಆಮಿಷಕ್ಕೆ ಒಳಗಾಗಿ, ಒಂದು ವೇಳೆ ಅದಕ್ಕೆ ಒಳಗಾದರೆ ಬೇಟೆಗಾರ ಬೆನ್ನಟ್ಟಿ ಬೇಟೆಯಾಡಿದ ಮೃಗ. ಇಲ್ಲಿ ಬೇಟೆಗಾರ ಏನು ಮಾಡ್ತಾನೆ ಅಂತ ಹೇಳಿದರೆ, ಬಲಿಯನ್ನು ಹಾಕಿರ್ತಾನೆ. ಬಲಿಯನ್ನು ಹಾಕಿ ಪ್ರಾಣಿಗಳನ್ನು ಹಿಡಿಬೇಕು ಅನ್ನುವಂಥ ಸಂಚನ ಹೊಡಿರ್ತಾನೆ. ಅದರೊಳಗೆ ಬೇಕಾದಷ್ಟು ಪದಾರ್ಥಗಳನ್ನು ಅವನು ಹಾಕಿರ್ತಾನೆ. ಒಂದು ವೇಳೆ ಆ ಪದಾರ್ಥಗಳ ಆಶೆಗೋಸ್ಕರವಾಗಿ ಏನಾದರೂ ಪ್ರಾಣಿ ಬಂದು ಅದರೊಳಗೆ ಸಿಗ ಹಾಕ್ಕೊಂಡರೆ ಅವನೇನು ಮಾಡ್ತಾನೆ, ತೆಗೆದುಕೊಂಡು ಹೋಗಿ ತನ್ನಂತೆ ಮಾಡ್ಕೊಂಡ್ಬಿಡ್ತಾನೆ. ಅಂದರೆ ತನ್ನ ದೇಹದಲ್ಲಿ ಅದನ್ನು ಉಪಯೋಗವನ್ನು ಮಾಡಿಕೊಂಡು ದೇಹದ ತನ್ನ ಬಳಕೆಗೆ ಅದನ್ನು ಬಳಕೆಯನ್ನು ಮಾಡಿಕೊಂಡು ಆ ಪ್ರಾಣಿಯು ಏನಾಗುತ್ತೆ, ಇವನ ದೇಹದಲ್ಲೇ ಚೈತನ್ಯವನ್ನು ಪಡೆಯುತ್ತೆ. ಅರ್ಥಾತ್ ಪಾಪಕರ್ಮಗಳನ್ನು ನಾವು ಏನಾದರೂ ಮಾಡಿದರೆ ಈ ದೇಹ ಪಾಪಕರ್ಮಗಳಿಗೆ ಒಳಗಾಗುತ್ತೆ ಎನ್ನುವಂತಹ ಅರ್ಥ. ನಾವು ಒಂದು ವೇಳೆ ಈ ಬೇಟೆಯಾಡಿದ ಮೃಗವು ಗೋರಿಗೆ ಒಳಗಾಗಿತ್ತೆಯ ಅಂತ ಮಾತನ್ನು ಹೇಳ್ತಾನೆ. ಗೋರಿ ಅಂದರೆ ಸಮಾಧಿ. ಒಂದು ವೇಳೆ ಅವನೇನಾದ್ರು ಬೇಟೆ ಆಡ್ಕೊಂಡು ಹೋದಂತಹ ಮೃಗವನ್ನು ಹೂತು ಹೋಗ್ತಾನ ಅಥವಾ ತನ್ನಂತೆ ಅದನ್ನು ಉಪಯೋಗ ಮಾಡ್ಕೊಂಡು ತಿಂತಾನ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಪಾಪಕರ್ಮಗಳು ಈ ದೇಹದ ಭವಿಷ್ಯವನ್ನು ತಿಂದು ನಾಶ ಮಾಡ್ತವೆ ಎನ್ನುವಂತಹ ಅರ್ಥ. ಹಾಗಾಗಿ ತನ್ನಂತೆ ಮಾಡ್ಕೊಳ್ತೇವೆ. ಪಾಪಕರ್ಮಗಳನ್ನು ನಾವು ಬಳಕೆ ಮಾಡಿದರೆ ಈ ದೇಹ ಪಾಪಕರ್ಮಗಳಿಗೆ ಒಳಗಾಗ್ತಾ ಬರ್ತದೆ. ಹೇಗೆ ಬೇಟೆಗಾರ ಬೆನ್ನಟ್ಟಿ ಬೇಟೆಯಾಡಿದ ಮೃಗವನ್ನು ತನ್ನ ದೇಹ ಸ್ವರೂಪವನ್ನಾಗಿ ಮಾಡ್ಕೊಳ್ತಾನೆ, ಹಾಗೆ ಹರನಾಡಿದ ಬೇಟೆಯ ಮೃಗವು ಬಹಳ ಮುಖ್ಯವಾಗಿರುವಂತಹದ್ದಿದು. ಯಾಕೆಂದರೆ ಇಲ್ಲಿ ಪರಮಾತ್ಮನ ಹೆಸರು ಹೇಳಿ ನಾವು ಮೃಗವನ್ನು ಬೇಟೆ ಆಡಿಕೊಂಡು ಕೂಡಲ ಸಂಗಮ ದೇವನಿಗೆ ಅರ್ಪಿತವಾಗಿತ್ತಯ್ಯ ಎನ್ನುವಂತಹ ಅರ್ಥವೂ ಕೂಡ ಆಗುತ್ತೆ. ಆದರೆ ಆ ಅರ್ಥ ಇದಕ್ಕೆ ಸೀಮಿತ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಹರನಾಮಸ್ಮರಣೆಯಿಂದ, ಕಿವಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಕೇಳಬೇಕು, ಬಾಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು, ಕಣ್ಣುಗಳಿಂದ ಪರಮಾತ್ಮನ ದೃಷ್ಟಿಯನ್ನು ನೋಡಬೇಕು, ಆಗ ಕೈಗಳಿಂದ ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಆಗ ಏನಾಗ್ತಿದೆ ಅಂತ ಹೇಳಿದ್ರೆ, ಮನಸ್ಸು ಎನ್ನುವಂತಹ ಮೃಗವನ್ನು ಇಂದ್ರಿಯ ಸ್ವಭಾವದಿಂದ ಹರನಾಮಸ್ಮರಣೆಯನ್ನು ಮಾಡುತ್ತಾ ಮನಸ್ಸು ಎನ್ನುವ ಮೃಗವನ್ನು ಬೇಟೆಯಾಡಿದೊಡೆ ಈ ದೇಹ ಯಾರಿಗೆ ಅರ್ಪಿತವಾಗುತ್ತೆ? ಪರಮಾತ್ಮನಿಗೆ ಅರ್ಪಿತವಾಗುತ್ತೆ. ಅದಕ್ಕೆ ಹೇಳ್ತಾರೆ ನೋಡ್ರಿ ವಚನದಲ್ಲಿ, ನಾಮಾಮೃತವ ತುಂಬಿ, ನಯನದಲ್ಲಿ ಮುರಿತು ತುಂಬಿ, ಕಿವಿಯಲ್ಲಿ ಕೀರತು ತುಂಬಿ, ಮನದಲ್ಲಿ ನೆನಹ ತುಂಬಿ. ಯಾವಾಗ ಈ ಮನಸ್ಸು ಚಂಚಲವಾದಂತಹ ಈ ಮನಸ್ಸನ್ನು ಜಿಂಕೆಯ ಸ್ವರೂಪವಾಗಿ ಒಂದು ಕಡೆಗೆ ನಿಲ್ಲದಂಗೆ ಹೇಗೆ ಜಿಂಕೆ ಓಡಾಡ್ತಾ ಇರ್ತದೆ, ಹಾಗೆ ಒಳಗೆ ದೇಹದ ಒಳಗೆ ಇರುವಂತಹ ಮನಸ್ಸು ಏನಾಗ್ತಿರ್ತದೆ ಅಂತ ಹೇಳಿದರೆ, ಒಂದು ಕಡೆಗೆ ಈ ದೇಹವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕಣ್ಣಿಗೊಂದು ತೋರಿಸುತ್ತೆ, ಕಿವಿಗೊಂದು ಕೇಳಿಸುತ್ತೆ, ಬಾಯಿಗೊಂದು ನುಡಿಸುತ್ತೆ, ದೇಹದಿಂದ ಏನೆಲ್ಲವನ್ನು ಮಾಡಿಸುವಂತಹ ಕೆಲಸವನ್ನು ಮಾಡುತ್ತೆ. ಆದರೆ ಇವೆಲ್ಲವನ್ನು ಹೊರತುಪಡಿಸಿ, ಎಲ್ಲ ಭಾವದಿಂದ ಹೊರತುಪಡಿಸಿ ಪರಮಾತ್ಮನ ಸ್ವರೂಪವನ್ನು ಆನಂದಿಸುವಂತಹದ್ದನ್ನು ಮನಸ್ಸು ಆದರೆ ಆಗ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ದೇಹ ಯಾರಿಗೆ ಅರ್ಪಿತವಾಗುತ್ತೆ? ಪರಮಾತ್ಮನಿಗೆ ಅರ್ಪಿತವಾಗುತ್ತೆ. ಪರಮಾತ್ಮನಿಗೆ ಅರ್ಪಿತವಾಗುವಂತಹ ರೀತಿ ಒಳಗೆ
ನಮ್ಮ ಇಂದ್ರಿಯಗಳನ್ನು ನಾವೇನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಹರನಾಮಸ್ಮರಣೆಗೋಸ್ಕರವಾಗಿ ಬಳಕೆಯನ್ನು ಮಾಡ್ಕೊಳ್ಬೇಕು ಅಂತ. ಆ ಹರನಾಮಸ್ಮರಣೆಗೋಸ್ಕರವಾಗಿ ಬಳಕೆಯನ್ನು ಮಾಡಿಕೊಂಡ್ರೆ ಎಲ್ಲವೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಅರ್ಪಿತವಾದಂತಹ ಬದುಕು ನಮ್ಮದಾಗುತ್ತೆ. ಪರಮಾತ್ಮನಿಗೆ ಅರ್ಪಿತವಾದಂತಹ ಬದುಕನ್ನು ಅನುಭವಿಸುವಂತಹದ್ದೇ ನಿಜವಾಗಲೂ ಕೂಡ ಈ ಜೀವನದ ಮುಖ್ಯವಾದಂತಹ ಧರ್ಮ. ಹಾಗಾಗಿ ದೇಹವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಪರಮಾತ್ಮನಿಗೋಸ್ಕರವಾಗಿ ಸೀಮಿತವಾಗಿಡಬೇಕು. ಆ ಪರಮಾತ್ಮನಿಗೋಸ್ಕರವಾಗಿ ಸೀಮಿತವಾಗಿ ಇಡಬೇಕು ಅನ್ನೋದಾದರೆ ಈ ಭೋಗೇಂದ್ರಿಯಗಳು ಅಂತ ನಾವೇನು ಕರಿತೀವಿ, ಈ ಭೋಗೇಂದ್ರಿಯಗಳಲ್ಲಿ ಪರಮಾತ್ಮನನ್ನು ಅನುಭವಿಸಬೇಕು. ಈ ದೇಹ ಪರಮಾತ್ಮನನ್ನು ಅನುಭವಿಸಿ ಪರಮಾತ್ಮನೊಂದಿಗೆ ಬೆರೆತು ಪರಮಾತ್ಮನ ಸ್ವರೂಪವನ್ನಾಗಿ ಮಾಡಿಕೊಂಡು ಮನಸ್ಸನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಬೇಟೆಯಾಡಬೇಕು. ಆ ಮನಸ್ಸು ಯಾವಾಗ ನಾವು ಅಂದರೆ ಹರನಾಮಸ್ಮರಣದ ಬೇಟೆಯಾಡಿದಾಗ ಇಡೀ ಮನಸ್ಸೆಲ್ಲವೂ ಕೂಡ ಪರಮಾತ್ಮನ ಸ್ವರೂಪವನ್ನು ಅನುಭವಿಸುತ್ತೆ. ಆ ಪರಮಾತ್ಮನ ಸ್ವರೂಪವನ್ನು ಅನುಭವಿಸಿದಾಗ ಕಿವಿ ಏನನ್ನು ಕೇಳುತ್ತೆ? ವಚನದಲ್ಲಿ ನಾಮಾಮೃತವ ತುಂಬಿ. ಬಾಯಿ ಏನು ಮಾಡ್ತದೆ? ವಚನದಲ್ಲಿ ನಾಮಾಮೃತವ ತುಂಬಿ. ಕಿವಿ ನಿಮ್ಮಯ ಕೀರ್ತಿ ತುಂಬಿ. ಮನ ನಿಮ್ಮ ನೆನಹು ತುಂಬಿ. ಆಗ ಪರಮಾತ್ಮನೊಳಗೆ ನಾವು ಬೆರೆಯುವಂತಹ ಕೆಲಸ ಆಗ್ತದೆ. ನಾವು ಬೆರೆಯುವಂತಹ ಕೆಲಸವನ್ನು ನಾವು ಮಾಡಬೇಕಾದ್ರೆ ಮನಸ್ಸನ್ನು ಏನು ಮಾಡಬೇಕು? ಇವನು ನಿರಂತರವಾಗಿ ಇಂದ್ರಿಯ ಸ್ವಭಾವದಿಂದ ಬೇಟೆಯಾಡುವಂತಹ ಕೆಲಸವನ್ನು ಮಾಡಬೇಕು. ಆ ಬೇಟೆಯಾಡುವಂತಹ ಕೆಲಸವನ್ನು ಮಾಡಿದಾಗ ಆಗ ಈ ದೇಹ ಪರಮಾತ್ಮನ ಅರ್ಪಣ ಆಗುತ್ತೆ. ಪರಮಾತ್ಮ ಬೇರೆಯಲ್ಲ, ತಾನು ಬೇರೆಯಲ್ಲ. ಹೇಗೆ ಒಂದು ಪ್ರಾಣಿಯ ಬೇಟೆಯಾಡಿ ಆ ಮಾಂಸವನ್ನು ತಿಂದಾಗ ಆ ಮಾಂಸ ಬೇರೆಯಲ್ಲ, ದೇಹದ ಒಳಗೆ ಇರುವ ಚೈತನ್ಯ ಬೇರೆಯಲ್ಲ, ಅವನ ಸ್ವರೂಪವನ್ನು ಅದು ಹೇಗೆ ಪಡೀತದೋ ಹಾಗೆ ಈ ದೇಹ ಪರಮಾತ್ಮನ ಅನುಭವಿಸಿದಾಗ ಏನಾಗ್ತದೆ ಅಂದರೆ ಮನಸ್ಸು ಈ ಪರಮಾತ್ಮನ ಅನುಭವಿಸಿದಾಗ ಈ ದೇಹ ಪರಮಾತ್ಮನ ಸ್ವರೂಪವಾಗುತ್ತೆ ಎನ್ನುವಂತಹದ್ದನ್ನು, ಈ ದೇಹವನ್ನು ಪರಮಾತ್ಮನ ಸ್ವರೂಪವನ್ನಾಗಿ ಮಾಡಿಕೊಂಡು ಬದುಕನ್ನು ಹಸನನ್ನಾಗಿ ಮಾಡಿಕೊಂಡು ಸಾರ್ಥಕತೆಯನ್ನು ಹೊಂದಿ ಜೀವನದಲ್ಲಿ ಈ ಇಂದ್ರಿಯ ಗುಣಗಳೆಲ್ಲವನ್ನೂ ಕೂಡ ದೂರ ಮಾಡಿಕೊಂಡು ಪರಮಾತ್ಮನ ಸ್ವರೂಪವನ್ನು ಅನುಭವಿಸ್ತಾ ಬದುಕನ್ನು ಸಾಗಿಸುವಂತಹದ್ದೇ ನಮ್ಮ ಮೂಲವಾದಂತಹ ಗುರಿಯಾಗಿರಬೇಕು ಎನ್ನುವಂತಹದ್ದೇ ಈ ವಚನದ ಮೂಲವಾದಂತಹ ಅರ್ಥ. ಈ ರೀತಿಯಾಗಿ ನಮ್ಮ ಬದುಕನ್ನು ರೂಪಿಸ್ಕೊಳ್ಳೋಣ ಅಂತ ಹೇಳಿ ಈ ವಚನದ ತಾತ್ಪರ್ಯವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.